ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾ ವ್ಲಾಗ್ಸ್. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ವಿತ್ ವಾಯ್ಸ್ ಓವರ್ ಹಾಗೂ ಇದು ಬುಧವಾರದ ವ್ಲಾಗ್ ಆಗಿದೆ. ನಮ್ಮ ಮನೆಯಲ್ಲಿ ಪ್ರತಿ ಬುಧವಾರ ಕಂಪಲ್ಸರಿ ನಾನ್ ವೆಜ್ ಅಡುಗೆ ಮಾಡ್ತೀವಿ, ಆದರೆ ವೆರೈಟೀಸ್ನ ಟ್ರೈ ಮಾಡ್ತಿರ್ತೀವಿ. ಮತ್ತು ಈ ಬುಧವಾರ ನಾವು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಗ್ರೇವಿನ ಟ್ರೈ ಮಾಡಿದ್ವಿ. ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ರೆಡಿಮೇಡ್ ಮಸಾಲ ಪೌಡರ್ ಯೂಸ್ ಮಾಡ್ತಿರೋದ್ರಿಂದ ಚಿಕನ್ ಪೀಸಸ್ನ ಒಗ್ಗರಣೆಗೂ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಮ್ಯಾರಿನೇಷನ್ಗೆ ಒಂದು ಬೌಲ್ನಲ್ಲಿ ಬಿರಿಯಾನಿ ಮಸಾಲ ಪೌಡರ್, 1 ಕಪ್ ಮೊಸರು, 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಪೀಸಸ್ನ ಅದ್ರ ಒಳಗೆ ಹಾಕಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ, ತುಪ್ಪ, ಪಲಾವ್ ಸಾಮಗ್ರಿ, ಗೋಡಂಬಿ, 4-5 ಹಸಿರು ಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟೊಮ್ಯಾಟೊ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ಪೈಸಸ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ. ಮತ್ತು ನಾವು ಇಲ್ಲಿ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ತಿರೋದ್ರಿಂದ ಬೇರೆ ಯಾವ ಮಸಾಲ ಪೌಡರ್ನೂ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಬೇಕು ಅಂದರೆ ನೀವು ಗರಂ ಮಸಾಲ ಪೌಡರ್ನೂ ಆ್ಯಡ್ ಮಾಡ್ಕೊಬೋದು. ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಅಂದಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಗ್ಗರಣೆಗೆ ಹಾಕಿ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ಅಡಿಷನಲಿ ಎಕ್ಸ್ಟ್ರಾ ನೀರು ಹಾಕೊಳ್ಳೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಚಿಕನ್ನಲ್ಲೇ ನೀರಿನ ಅಂಶ ತುಂಬ ಇರುತ್ತೆ. ಹಾಗೆ ಬಿರಿಯಾನಿಗೆ ತುಂಬ ಮಸಾಲ ಹಾಕಿದ್ರೆ ನಮ್ಮ ಮನೆಯಲ್ಲಿ ಯಾರೂ ಇಷ್ಟಪಡಲ್ಲ, ಹಾಗಾಗಿ ನಾವು ಮೈಲ್ಡಾಗಿ ಮಾಡ್ಕೊತೀವಿ. ನೀವೆಲ್ಲರೂ ನೋಡ್ತಿರೋ ಹಾಗೆ ಇಲ್ಲಿ ಚಿಕನ್ ಬೆಂದಿದೆ. ಚಿಕನ್ ಬೇಯೋಕ್ಕೆ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆದರೂ ಬೇಕಾಗಿರುತ್ತೆ. ನಾವು ಇಲ್ಲಿ 1 kg ಅಕ್ಕಿನ ಚೆನ್ನಾಗಿ ತೊಳೆದು 5-10 ನಿಮಿಷದವರೆಗೂ ನೆನೆಸಿಟ್ಟು ಇವಾಗ ಬೆಂದಿರೋ ಚಿಕನ್ ಒಳಗೆ ಹಾಕ್ತಾ ಇದ್ದೀವಿ. ನಾವು 1 kg ಅಕ್ಕಿ ತೊಗೊಂಡಿರೋದ್ರಿಂದ ಅದು 2ರಷ್ಟು ನೀರನ್ನು ಹಾಕಬೇಕಾಗತ್ತೆ. ತಣ್ಣೀರಿಗಿಂತ ಸ್ವಲ್ಪ ಬಿಸಿ ಇರೋ ನೀರನ್ನು ಹಾಕ್ಕೊಂಡ್ರೆ ಬಿರಿಯಾನಿ ಸ್ವಲ್ಪ ಬೇಗನೆ ರೆಡಿ ಆಗುತ್ತೆ, ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಬಿರಿಯಾನಿ ರೆಡಿ ಆಗೋದಕ್ಕೆ. ಸೊ ನಾವು ಇಲ್ಲಿ ಚೆನ್ನಾಗಿ ಕುದಿಸಿರೋ ನೀರನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅನ್ನನ ಬೇಯೋಕ್ಕೆ ಬಿಟ್ಟಿದ್ದೀವಿ. ನಾವು ಯೂಶ್ವಲಿ ರೈಸ್ 90% ರೆಡಿಯಾಗಿದೆ ಅನ್ನೋ ಟೈಮಲ್ಲಿ ಸ್ಟವ್ ಮೇಲೆ ಒಂದು ದೋಸೆ ತವಾನ ಕಾಯೋಕ್ಕೆ ಇಟ್ಟು ಅದ್ರ ಮೇಲೆ ಪಾತ್ರೆನ ಇಟ್ಟು ರೈಸಿಗೆ ದಮ್ ಕಟ್ತೀವಿ. ನೀವೆಲ್ಲರೂ ನೋಡ್ತಿರೋ ಹಾಗೆ ರೈಸ್ ಈಗ ರೆಡಿಯಾಗಿದೆ. ಲಾಸ್ಟಲ್ಲಿ 2 ಸ್ಪೂನ್ ತುಪ್ಪ, ಬೇಕಿದ್ದರೆ ಅರ್ಧ ಅಥವಾ 1 ನಿಂಬೆಹಣ್ಣನ್ನು ಹಿಂಡಿದ್ರೆ ರೈಸಿಗೆ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ. ಕಡೆಯದಾಗಿ ಕೊತ್ತಂಬರಿ ಮತ್ತು ಪುದೀನಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಉದುರಿಸ್ಕೊಳ್ಬೋದು. ಇನ್ನೊಂದು ಕಡೆ ಗ್ರೀನ್ ಚಿಕನ್ ಗ್ರೇವಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಚಿಕನ್ ಪೀಸಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 10-15 ನಿಮಿಷ ಬೇಯೋಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ತುರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಕ್ಯಾಪ್ಸಿಕಮ್, ಸ್ವಲ್ಪ ಹುರಿಗಡಲೆ, ಚಕ್ಕೆ, ಲವಂಗ, 4-5 ಗ್ರೀನ್ ಚಿಲ್ಲಿ, ಗೋಡಂಬಿ, ಬಾದಾಮಿ, 4-5, 1 ಟೊಮ್ಯಾಟೊ, ಈರುಳ್ಳಿ ಮತ್ತು 4 ಹೆಸರು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಈ ಗ್ರೀನ್ ಮಸಾಲೆನ ಬೆಂದಿರೋ ಚಿಕನ್ನಿಗೆ ಹಾಕಿ ಮತ್ತೆ 10-15 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಚಿಕನ್ ಗ್ರೀನ್ ಗ್ರೇವಿ ರೆಡಿ ಆಗುತ್ತೆ.